ಸ್ನೇಹಿತರೆ, ಹಾಯ್ ಹಲೋ ನಮಸ್ತೆ. ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ಈ ಹಿಂದೆ ಕೂಡ ಹಲವಾರು ಬಾರಿ ವಿಡಿಯೋ ಮೂಲಕ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದೇನು ಅಂತಂದರೆ PDO HK ಆ್ಯಂಡ್ ನಾನ್ HK ಎರಡೂ ಒಂದು ಫಲಿತಾಂಶಗಳು ಅಂದರೆ 1/3 ಲಿಸ್ಟು ಆಗಸ್ಟ್ 15ರ ಒಳಗಾಗಿ ಎರಡೂ ಲಿಸ್ಟ್ಗಳು ಕೂಡ ಪ್ರಕಟ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಕಡ್ಡಾಯ ಕನ್ನಡದ ಒಂದು ಫಲಿತಾಂಶವನ್ನು APSC ಅವರು ಬಿಟ್ಟಿದ್ದಾರೆ. ಅಂದರೆ ಕಡ್ಡಾಯ ಕನ್ನಡ ಯಾರು ಬೋತ್ HK ಆ್ಯಂಡ್ ನಾನ್ HK ಎರಡೂ PDO ಪರೀಕ್ಷೆ ಬರೆದಂಥವ್ರದ್ದು ಕಡ್ಡಾಯ ಕನ್ನಡ ಫಲಿತಾಂಶ ಈಗಾಗಲೇ KPSC ವೆಬ್ಸೈಟಲ್ಲಿ ಇದೆ. ಯಾರನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ದಯವಿಟ್ಟು ವೆಬ್ಸೈಟ್ಗೆ ಭೇಟಿ ಕೊಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಒಂದು ಸರ್ಟಿಫಿಕೇಟನ್ನು ಕೂಡ ಬಿಟ್ಟಿದ್ದಾರೆ. ಕಡ್ಡಾಯ ಕನ್ನಡ ಪಾಸ್ ಆದವರು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ, ನಾನು ಉತ್ತರಿಸ್ತೀನಿ. ಅದರ ಜೊತೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರಿ, ಏನು ಅಂತಂದರೆ PDO ಪರೀಕ್ಷೆ ಏನು ಕಳೆದ ವರ್ಷ ನಡೆದಿರುವಂಥದ್ದು ನಾನ್ HKದು ಈ ಒಂದು ಪರೀಕ್ಷೆ ಒಟ್ಟಾರೆಯಾಗಿ ಎಲ್ಲ ಕಾಂಪಿಟೇಷನ್ ಅಂದರೆ ಪರೀಕ್ಷೆಗೆ ಹಾಜರಾದಂಥವ್ರ ಸಂಖ್ಯೆ, ಪ್ರಶ್ನೆ ಪತ್ರಿಕೆಯ ಕಠಿಣತೆ ಎಲ್ಲ ಒಂದು ಬೇಸ್ ಮೇಲೆ ಒಟ್ಟು ಎಷ್ಟು ಆಗ್ಬೋದು ಕಟ್ ಆಫು ಆ್ಯಕ್ಯುರೇಟ್ ಆಗಿ, ಅಂದರೆ ಒಂದು ಅಂದಾಜಾಗಿ ಪ್ರಿಡಿಕ್ಷನ್ ಹೇಳಿ ಅಂತ ಕೇಳ್ತಾ ಇದ್ರಿ. ನಾನು ಹಲವಾರು ಬಾರಿ ಈ ವಿಷಯದ ಬಗ್ಗೆ ನಿಮಗೆ ತಿಳಿಸ್ತಂತೆ ಪರೀಕ್ಷೆ ಅಂದರೆ ಕೆಲವರಿಗೆ ಕಠಿಣ ಅನಿಸಿರ್ಬೋದು, ಕೆಲವರಿಗೆ ಈಸಿ ಅನಿಸಿರ್ಬೋದು. ಬಟ್ ಪ್ರಶ್ನೆ ಪತ್ರಿಕೆ ಒಂದು ರೇಂಜಿಗೆ ಕಠಿಣ ಇತ್ತು. ಬಟ್ ಒಟ್ಟಾರೆಯಾಗಿ ಎಷ್ಟು ಕಟ್ ಆಫು ಆಗಬಹುದು PDO ನಾನ್ HK ಪರೀಕ್ಷೆ ಅಂದರೆ ಒಟ್ಟು ಇರುವಂಥದ್ದು 150 ಪೋಸ್ಟ್ಗೆ ನಡೆದಂಥ ಪರೀಕ್ಷೆ. ನೀವು ನೋಡ್ಬೋದು GMಗೆ ನನ್ನ ಒಂದು ಪ್ರಿಡಿಕ್ಷನ್ ಪ್ರಕಾರ ಅಂದಾಜು 155 to 160 ಆಗ್ಬೋದು. ಅಂದರೆ ನಾನು ಇನ್ನೊಂದು ವಿಷಯ ಹೇಳ್ತೀನಿ, ಇದೇ ಕಟ್ ಆಫ್ ಫೈನಲ್ಲು ಹಂಗಿಂಗಲ್ಲ. ನಿಮ್ಮದು ಕೂಡ ಏನಾದರೂ ಕೆಲವೊಂದು ಅಬ್ಜೆಕ್ಷನ್ ಇರುತ್ತೆ, ನಿಮ್ಮ ಒಂದು ಪ್ರಿಡಿಕ್ಷನ್ ಇರುತ್ತೆ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಬಿಕಾಸ್ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀತಿಯಾದಂಥ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ನನ್ನ ಪ್ರಕಾರ ಇದು GMಗೆ 155 to 160 ಆಗ್ಬೋದು ಸ್ಕೋರ್. ಅಂದರೆ ಅಷ್ಟಾದರೆ ಸೇಫ್, ಅಷ್ಟೊಳಗಡೆ, ಅಥವಾ ಅದಕ್ಕಿಂತ ಒಂದು 5-6 ಅಂಕ ಕಡಿಮೆನೂ ಆಗ್ಬೋದು, ಹೆಚ್ಚು ಕಮ್ಮಿ ಆಗುತ್ತೆ. ಆ್ಯಂಡ್ 3Aಗೆ 145ವರೆಗೂ ಆಗ್ಬೋದು, 3Bಗೆ 143, ಕೆಟಗರಿ 1ಗೆ 140ವರೆಗೂ, ಆ್ಯಂಡ್ 2Aಗೆ 140 ಅಬೋವ್ ಇದ್ದರೆ ಸ್ಕೋರು ಬೆಟರು, ಆ್ಯಂಡ್ 2B ಕೆಟಗರಿವರೆಗೆ 140 to 145 ಇದ್ದರೆ ಬೆಟರು, ಆ್ಯಂಡ್ SCಗೆ 120 to 125, STಗೂ ಕೂಡ ಅಷ್ಟೇ 123 to 129 ಇದ್ದರೆ ಓಕೆ. ಆ್ಯಂಡ್ PH ಬ್ಲೈಂಡ್ಗೆ 95 to 115, PH ಅದರ್ಗೆ 125 to 130, ಎಕ್ಸ್ ಸರ್ವಿಸ್ ಮನ್ಗೆ ಹತ್ತತ್ರ 95 to 110ವರೆಗೂ ಹೋಗ್ಬೋದು ಅನ್ನೋ ಒಂದು ಪ್ರಿಡಿಕ್ಷನ್ ಇದೆ. ಬಟ್ ಕೆಲವರಿಗೆ ಅಂದರೆ ಇದು ಅಕ್ಯುರೇಟ್ ಆಗಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಒಂದು 5-10 ಅಂಕಗಳು ವೇರಿ ಆಗ್ಬೋದು ನಮ್ಮ ಒಂದು ಪ್ರಿಡಿಕ್ಷನ್ಗೆ. ಅಂದರೆ ಈಗ 95 to 110 ಇದ್ದು 90ಗೂ ಕೂಡ ಬರ್ಬೋದು, ಹೇಳೋಕ್ಕಾಗಲ್ಲ. ಬಟ್ GMಗೆ ಮಿನಿಮಮ್ 150 ಅಂದರೆ 145 to 150 ಆ ರೇಂಜಲ್ಲೂ ಕೂಡ ಸ್ಕೋರ್ ತುಂಬ ಜನ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ, ಅಂದರೆ ಕೆಲವರು. ಬಟ್ ಒಟ್ಟಾರೆಯಾಗಿ ಇಷ್ಟು ಒಂದು ಸ್ಕೋರ್ ಇತ್ತು ಅಂತಂದರೆ ನಿಮ್ಮದು PDO ನಾನ್ HK ಪರೀಕ್ಷೆಯಲ್ಲಿ ನೀವು ಯಶಸ್ವಿ ಆಗುವಂಥ ಎಲ್ಲ ಲಕ್ಷಣಗಳಿರುತ್ತೆ. ಈಗ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತಂದರೆ KPSCಯಿಂದ 1/3 ಲಿಸ್ಟ್ ಬಿಡ್ತಾರೆ. ಅಂದರೆ ಒಂದು ಹುದ್ದೆಗೆ 3 ಜನರಂತೆ ದಾಖಲಾತಿ ಪರಿಶೀಲನೆಗೆ ಕರೀತಾರೆ. ಅದಾದಮೇಲೆ ನಿಮ್ಮದು ಪ್ರಾವಿಷನಲ್ ಲಿಸ್ಟು, ಫೈನಲ್ ಲಿಸ್ಟು, ಈ ರೀತಿ ಪ್ರೊಸೆಸ್ಗಳು ನೆಕ್ಸ್ಟ್ ಇರುತ್ತೆ. ಬಟ್ ನಿಮ್ಮ ದಾಖಲೆಗಳನ್ನು ಕೆಲವರು ಏನು ಮಾಡಿಬಿಡ್ತಾರೆ, ಹಾಲ್ ಟಿಕೆಟ್ನ ಇಲ್ಲಂದ್ರಲ್ಲಿ ಇಟ್ಟುಬಿಡೋದು, ಈ ಥರ ಮಾಡ್ತಾರೆ. ದಯವಿಟ್ಟು ಹಂಗೆ ಮಾಡಬೇಡಿ. ಹಾಲ್ ಟಿಕೆಟು ಎಲ್ಲವನ್ನು ಕೂಡ ಕೆಲವು ದಾಖಲಾತಿಗಳನ್ನ ಸರಿಯಾಗಿ ಇಟ್ಕೊಂಡಿರಿ ಆನ್ ಡೇಟಲ್ಲಿ. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಆಗಿರ್ಬೋದು, ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು ಎಲ್ಲವೂ ಕೂಡ ಸರಿಯಾಗಿ ಇರಬೇಕು. ಆ್ಯಂಡ್ ಅದರಲ್ಲಿ ಹೆಸರುಗಳು ಕೆಲವ್ರದ್ದು ತಿದ್ದುಪಡಿ ಮಾಡಿಸೋದಿರುತ್ತೆ. ಅಂಥದ್ದೇನಾದರೂ ಕೋರ್ಟ್ ಅಫಿಡವಿಟ್ ತೊಗೊಳ್ಳಿ. ಎಲ್ಲಾದರೂ ಮಿಸ್ಟೇಕ್ಸ್ ಆಗಿತ್ತು ಅಂತಂದರೆ ಸ್ವಲ್ಪ ನೋಡಿಕೊಂಡು ಸರಿಯಾಗಿ ಎಲ್ಲ ದಾಖಲಾತಿಗಳನ್ನು ಸಿದ್ಧವಾಗಿ ಇಟ್ಕೊಂಡಿರಿ. ಕಾರಣ ಇನ್ನೊಂದು ಸ್ವಲ್ಪ ದಿನದಲ್ಲೇ ಫಲಿತಾಂಶ ಪ್ರಕಟ ಆಗುತ್ತೆ. ಒಟ್ಟಾರೆಯಾಗಿ ಇದು ನಾನ್ HK PDO ಪರೀಕ್ಷೆ ಒಂದು ಕಟ್ ಆಫು. HKದು ಎಷ್ಟಾಗ್ಬೋದು ಕಟ್ ಆಫು ಅಂತೇಳಿ ಕೇಳ್ತಾ ಇದ್ರೆ ಅದರ ಬಗ್ಗೆ ಕೂಡ ನಾನು ಒಂದು ವಿಡಿಯೋನ ಮಾಡ್ತೀನಿ. ಒಟ್ಟಾರೆಯಾಗಿ ಇದು ನಾನು ನಾನ್ HK ಹೇಳಿರೋದು. ಇದರಲ್ಲಿ ನಿಮ್ಗೆ ಏನಾದರೂ ಅಬ್ಜೆಕ್ಷನ್ ಇದ್ದರೆ, ಅಂದರೆ ಕೆಲವರಿಗೆ ಇರುತ್ತೆ ಸರ್ ಇಷ್ಟ ಆಗಲ್ಲ, ಕಡಿಮೆ ಆಗುತ್ತೆ, ಹೆಚ್ಚಾಗುತ್ತೆ, ನೀವು ಅದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ಉತ್ತರಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.